ವಿಮಾನ ನಿಲ್ದಾಣದಲ್ಲೇ ಡೆಲ್ಲಿ ವಿಸಿಟ್ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟ ಕೃಷಿ ಸಚಿವ ಚೆಲುವರಾಯಸ್ವಾಮಿ. ಯಾಕೆ ಹೋಗಿದ್ರಿ ಡೆಲ್ಲಿಗೆ ಅಂತ ಕೇಳಿದಾಗ ವಿಮಾನ ನಿಲ್ದಾಣದಲ್ಲೇ ನಿಂತುಕೊಂಡು ಸವಿಸ್ತಾರವಾದ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ರಾಜ್ಯ ಕೃಷಿ ಸಚಿವ ಚೆಲುವರಾಯಸ್ವಾಮಿ. ಏರ್ಪೋರ್ಟ್ನಿಂದಲೇ ಡೆಲ್ಲಿ ವಿಸಿಟ್ ಸೀಕ್ರೆಟ್ ಬಿಚ್ಚಿಟ್ಟ ಚೆಲುವರಾಯಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಗ್ಗೆ ವಿವರವಾಗಿ ನುಡಿದಿರುವ ಕೃಷಿ ಸಚಿವ, ನಾನು ನನ್ನ ಇಲಾಖೆಯ ಅಭಿವೃದ್ಧಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಅಧಿಕ ಪ್ರಸಂಗ ಮಾಡೋದಕ್ಕಲ್ಲ. ಕೃಷಿ ವಿಚಾರ ಬಿಟ್ಟರೆ ಬೇರಿನ್ಯಾವ ಉದ್ದೇಶವೂ ನನಗಿರಲಿಲ್ಲ ಅಂತ ಹೇಳಿ ಚೆಲುವರಾಯಸ್ವಾಮಿ ಹೇಳ್ತಾರೆ. ಡೆಲ್ಲಿಯಲ್ಲಿ ಬೀಡು ಬಿಟ್ಟಿದ್ದ ಕಾಂಗ್ರೆಸ್ ಶಾಸಕರ ಬಗ್ಗೆಯೂ ನನಗೆ ಗೊತ್ತಿರಲಿಲ್ಲ. ಆಕಸ್ಮಿಕವಾಗಿ ಅವರನ್ನು ಭೇಟಿ ಮಾಡಬೇಕಾಗಿ ಬಂತು. ನಾನು ಬರುತ್ತಿದ್ದ ವಿಮಾನದಲ್ಲಿ ಅಧ್ಯಕ್ಷರನ್ನು ಅನಿರೀಕ್ಷಿತವಾಗಿ ಖರ್ಗೆ ಅವರನ್ನು ಭೇಟಿ ಮಾಡಿದೆ. ಸಂಪುಟ ಪುನರ್ರಚನೆ ಆಗಲಿ ಸಿಎಂ ಬದಲಾವಣೆ ಆಗಲಿ ಸದ್ಯಕ್ಕೆ ಆಗೋ ಪ್ರಶ್ನೆಗಳಿಲ್ಲ. ಕೃಷಿ ಸಚಿವರಿಂದ ಸ್ಫೋಟಕ ಹೇಳಿಕೆ. ನಿನ್ನೆ ನಾವೇ ಹೇಳ್ತಾ ಇದ್ವಿ, DK ಶಿವಕುಮಾರ್ ಅವರು ಚೆಲುವರಾಯಸ್ವಾಮಿ ಅವರಿಗೆ ಫೋನ್ ಮುಖಾಂತರ ಬೆಂಗಳೂರು ಟು ಡೆಲ್ಲಿ ಶಾಸಕರು ಪರೇಡ್ ನಡೆಸುವಂತೆ ನೋಡಿಕೊ ಅಂಥೇಳಿ ಇನ್ಚಾರ್ಜ್ ಕೊಟ್ಟಿರಬಹುದೋ ಏನೋ ಅಂಥೇಳಿ ಒಂದು ಶಂಕೆಯನ್ನು ನಾವು ವ್ಯಕ್ತಪಡಿಸಿದ್ವಿ. ಪತ್ರಕರ್ತರ ಕರ್ತವ್ಯವೂ ಕೂಡ ಹೌದು, ಸಂಶಯಿಸುವುದು ಮತ್ತು ಒಂದು ವಿಚಾರವನ್ನು ವಿಶ್ಲೇಷಿಸೋದು. ಹಿಂಗಾಗಿರಬಹುದಲ್ವಾ ಅನ್ನುವಂಥ ಒಂದು ಚರ್ಚೆ ರಾಜ್ಯದ ಜನರ ಮುಂದೆ ಇಡೋದು ತಪ್ಪಲ್ಲ. ನವೆಂಬರ್ ಕ್ರಾಂತಿಯ ಸಂದರ್ಭವೇ ಕೃಷಿ ಸಚಿವರೊಬ್ಬರು ಅನಗತ್ಯ ಡೆಲ್ಲಿ ಪ್ರವಾಸ ಕೈಗೊಳ್ತಾರೆ ಅನ್ನುವಾಗ ಅಲ್ಲೇನೋ ಸಮಥಿಂಗ್ ಲಾಜಿಕ್ ಇದ್ದಿರಬಹುದಲ್ವಾ. ಸಿಎಂ ಜಟಾಪಟಿ ರಾಜ್ಯದಲ್ಲಿ ನಡೀತಾ ಇದೆ. ಒಬ್ಬೊಬ್ಬರ ಬೆಂಬಲಿಗರು ಹೈಕಮಾಂಡ್ ನಾಯಕರ ಬಳಿಗೆ ಹೋಗಿ ತಾವು ಇಷ್ಟಪಡುವಂತಹ ನಾಯಕರ ಹೆಸರುಗಳನ್ನು ಹೈಕಮಾಂಡ್ ನಾಯಕರ ತಲೆ ಒಳಗೆ ತುಂಬಿಸಿ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಏರ್ಪೋರ್ಟ್ನಿಂದ ನೀವು ಡೆಲ್ಲಿಗೆ ಹೋಗ್ಬಿಟ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ನಿಮ್ಮ ಜೊತೆಗೆ ಪ್ರಶ್ನೆ ಮಾಡೋ ಹಂಗಿಲ್ವಾ? ಕೃಷಿ ಸಚಿವರು ಇವತ್ತು ಮಾಧ್ಯಮದ ಈ ವಿರುದ್ಧವೇ ಒಂದು ಸ್ವಲ್ಪ ಖಾರವಾದಂತಹ ಪ್ರಶ್ನೆಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರು. ನಿಮ್ಮ ಮುಖಗಳನ್ನು TV ಸ್ಕ್ರೀನ್ಗಳಲ್ಲಿ ನಾವೊಂದು 2 ದಿನ ಮರೆತು ಬಿಟ್ಟರೆ ನಿಮ್ಮ ಗತಿ ಏನಾಗಬಹುದು? ಅದರ ಅರ್ಥ ನಾವು ಥ್ರೆಟ್ ಮಾಡ್ತಿರೋದಲ್ಲ ನಿಮ್ಮನ್ನು. ಮಾಧ್ಯಮದ ಬಗ್ಗೆ ಮಾತನಾಡಬೇಕು, ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮಾತನಾಡಬೇಕು. ನಾವು ಸಂವಿಧಾನದ 4ನೇ ಅಂಗ. ನಾವಿಲ್ಲಿ ಸಾಮಾಜಿಕವಾದಂತಹ ಅವ್ಯವಸ್ಥೆಗಳ ಬಗ್ಗೆ, ಧಾರ್ಮಿಕವಾದಂತಹ, ಸಾಂಪ್ರದಾಯಿಕವಾದಂತಹ, ರಾಜಕೀಯವಾದಂತಹ ಪ್ರತಿ ವಿಚಾರಗಳನ್ನು, ಪ್ರತಿ ಏರಿಳಿತಗಳನ್ನು ಜನರ ಕಿವಿಗಿಡುವಂತಹ ಪ್ರಯತ್ನಗಳಲ್ಲಿ ನಾವು ನಿರಂತರವಾಗಿ ನಿರತರಾಗಿದ್ದೇವೆ. ನಮ್ಮನ್ನು ಪ್ರಶ್ನೆ ಮಾಡುವ ಅಧಿಕಾರ ನಿಮಗಿಲ್ಲ ಅಂಥೇಳಿ ಕಡ್ಡಿ ಮುರಿದಂಗೆ ನಾವು ಹೇಳ್ತಾ ಇಲ್ಲ. ಆದರೆ ಕೃಷಿ ಸಚಿವರು ಅದು ಬೇರೆ ಆಯಾಮದಲ್ಲಿ ತೆಗೆದುಕೊಂಡು ಹೋದರು. ಆ ಚರ್ಚೆ ಬೇಡ. ಒಟ್ಟಾರೆ ಕೃಷಿ ಸಚಿವರ ಡೆಲ್ಲಿ ಭೇಟಿಯ ಸೀಕ್ರೆಟನ್ನು ಅವರು ಸ್ವತಃ ಅವರೇ ಮಾತನಾಡಿರುವಂತಹದ್ದು. ಹಾಗಾದರೆ ಡೆಲ್ಲಿ ವಿಸಿಟ್ ಬಗ್ಗೆ ಏನು ಹೇಳಿದ್ರು ಕೇಳಿಸ್ಕೊಂಡು ಬರೋಣ. ಮೆಟ್ರಿಕ್ ಟನ್ನನ್ನು ಮಾಡಿದ್ದಾರೆ. 12 ಲಕ್ಷ ಟನ್ ಪರ್ಚೇಸ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟು ನಮಗೆ ಅದನ್ನು ಪರ್ಮಿಷನ್ ಕೊಟ್ಟಿಲ್ಲ. ಇದೆಲ್ಲ ಇಶ್ಯೂಸು ಮೊನ್ನೆ ನಾವು MSP ಮೀಟಿಂಗ್ ಮಾಡಿ, ನಾನು HK ಪಾಟೀಲ್ ಅವರು, ನಿನ್ನೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಉಮಾ ಮಹದೇವನ್ನು ಡೆಲ್ಲಿಗೆ ಬಂದಿದ್ದಾರೆ. ನಾನು ಡೆಲ್ಲಿಗೆ ಹೋಗಿ ರಾತ್ರಿ ಸೆಂಟ್ರಲ್ ಮಿನಿಸ್ಟ್ರಿ ಭೇಟಿ ಮಾಡಿ ಇವತ್ತು ಸೆಕ್ರೆಟರಿಯೇಟ್ ಮಾಡಲಿಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು ನಾನು ಬೆಳಗ್ಗೆ CM ಜೊತೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮೀಟಿಂಗ್ ಮಾಡಿ ವಾಪಸ್ ಬರ್ತಾ ಇದ್ದೀನಿ. ನಾನು ಅಲ್ಲಿ ಪೊಲಿಟಿಕಲ್ ಲೀಡರ್ನೇ ಯಾರನ್ನೂ ಇವತ್ತು ಭೇಟಿ ಮಾಡೋಕ್ಕಾಗಲಿಲ್ಲ. ವೇಣುಗೋಪಾಲ್ ಆಗಲಿ, ಸುರ್ಜೇವಾಲಾ ಆಗಲಿ, ನಮ್ಮ ಅಧ್ಯಕ್ಷನಾಗಲಿ. ಆದರೆ ಫ್ಲೈಟಲ್ಲಿ ಬರೋ ಟೈಮ್ನಲ್ಲಿ ಅವ್ರ ಫ್ಲೈಟಲ್ಲಿ ನಂದು ಟಿಕೆಟ್ ಆಗಿದ್ದು ಸೇಮ್ ಅಧ್ಯಕ್ಷರ ಫ್ಲೈಟಲ್ಲಿ. ಅಧ್ಯಕ್ಷರಿಗೆ ನಮಸ್ಕಾರ ಅಂದರೆ ಒಂದು 2 ನಿಮಿಷ ಮಾತಾಡಿದೆ. ನಾನು ಅವ್ರ ಪಕ್ಕ ಯಾರೋ ಕೂತಿದ್ರು, ನಾನು ಮಾತಾಡಿದೆ. 1 ನಿಮಿಷ ಹೇಳಿಸ್ಬಿಟ್ಟು ನಾನು ಕೂತ್ಕೊಂಡು ಮಾತಾಡಿದೆ ಅಷ್ಟೇ. ಬಟ್ ಅಲ್ಲಿ ನಾನು ಪೊಲಿಟಿಕಲ್ ಇಶ್ಯೂನ ಅವ್ರ ಹತ್ರ ಏನೂ ಡಿಸ್ಕಸ್ ಮಾಡೋಕ್ಕೆ ಹೋಗಲಿಲ್ಲ. ಖರ್ಗೆ ಅವರ ಸಾಹೇಬ್ರ ಹತ್ರ ಅವ್ರೇನು ನಮ್ಮ ಕರ್ನಾಟಕದವರು, ನಮಗೇನು ಗೊತ್ತಿದೆಯೋ ಅದಕ್ಕಿಂತ ಜಾಸ್ತಿ ಅವ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಬಟ್ ಈ MLAಗಳು ಅಲ್ಲಿ ನಾನು ಹೋದಾಗ ನನಗೆ ಗೊತ್ತಿರಲಿಲ್ಲ. MLAಗಳು ಅಲ್ಲಿ ಇದ್ದಾರೆ. ಯಾರು ಒಂದಷ್ಟು ರಂಗನಾಥ್, ವಾಶು ಅವರೆಲ್ಲ ಇದ್ದಾರೆ. ಅವರು ಸ್ವತಃ ಅವ್ರು ಕ್ಲೈಮ್ ಮಾಡೋಕ್ಕೆ ಹೋಗಿದ್ರು, ಲೀಡರ್ಸ್ ಪರ ಹೋಗಿದ್ರು. ನಾನು ಅವ್ರ ಹತ್ರ ಡಿಸ್ಕಸ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ನಾನು ರಾತ್ರಿ ಓದೋದು ಲೇಟು, ಮಿನಿಸ್ಟ್ರು ಭೇಟಿ ಮಾಡಿ ಬೆಳಗ್ಗೆ ಆನ್ಲೈನ್ ಮೀಟಿಂಗ್ ಮಾಡಿ ನಮ್ಮ ಸೆಕ್ರೆಟ್ರಿಗೆಲ್ಲ ಜವಾಬ್ದಾರಿ ಕೊಟ್ಟು ವಾಪಸ್ ಬರೋ ಬಿಸಿನಲ್ಲಿ ನಾನು ಬಂದಿದ್ದೀನಿ. ಮೆಟ್ರಿಕ್ ಟನ್ನನ್ನು ಮಾಡಿದ್ದಾರೆ. 12 ಲಕ್ಷ ಟನ್ ಪರ್ಚೇಸ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟು ನಮಗೆ ಅದನ್ನು ಪರ್ಮಿಷನ್ ಕೊಟ್ಟಿಲ್ಲ. ಇದೆಲ್ಲ ಇಶ್ಯೂಸು ಮೊನ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.